ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಬೇಕ್ರಿಲಿ ಮಾಡೋ ಅಂಥ ಪುಟಾಣಿ ಕೋಡ್ಬಳೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 1 ಗ್ಲಾಸ್ನಷ್ಟು ರವೆನ ತಗೊಂಡಿದ್ದೀನಿ, ಚಿರೋಟಿ ರವೆನ ತಗೊಂಡಿದ್ದೀನಿ. ಅದೇ ಗ್ಲಾಸ್ನ ಅಳತೆಯಲ್ಲಿ 1/4 ಗ್ಲಾಸ್ನಷ್ಟು ಮೈದಾನ ತಗೊಂಡಿದ್ದೀನಿ. ಹಾಗೆ 1/4 ಗ್ಲಾಸಷ್ಟು ಅಕ್ಕಿ ಹಸಿಟ್ಟನ್ನ ತಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಜ್ವಾನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಿಷ್ಟನ್ನು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕೋಬೇಕು. ಇದಿಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನ್ನಲ್ಲೇ ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ನೀವು ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ನ ಬಿಸಿಗಿಟ್ಟಿದ್ದೆ. ಆಯಿಲ್ನ ನಾವು ಬಿಸಿ ಮಾಡಿಕೊಂಡು ಹಾಕೋಬೇಕು. ಬಿಸಿ ಮಾಡಿ ಹಾಕ್ಕೊಂಡು ಈ ರೀತಿ ಫಸ್ಟ್ ನೀರನ್ನ ಹಾಕೋದಕ್ಕಿಂತ ಮುಂಚೆ ಈ ರೀತಿ ನಾವು ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಹಸಿಟ್ಟೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಸ್ವಲ್ಪನೇ ನೀರನ್ನ ಸೇರಿಸ್ತಾ ಕೈನಲ್ಲಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾವು ಗೋಧಿ ಹಸಿಟ್ಟಿಂದು ಚಪಾತಿ ಮಾಡ್ತೀವಲ್ಲ, ಅದು ಗೋಧಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಅದೇ ಅದಕ್ಕೆ ಇದನ್ನು ಕಲಿಸ್ಕೊಳ್ಳಿ. ಹಾಗೆ ಇಲ್ಲ ಅಂತ ಅಂದರೆ ನೀವು ಕೋಡ್ಬಳೆ ಯಾವ ರೀತಿ ಮಾಡ್ತೀರಾ ಅದು ಕಲಿಸ್ಕೊಂಡ್ರೂ ಆಗುತ್ತೆ. ಅದಕ್ಕೆ ನೋಡಿಕೊಂಡು ನೀವು ಕಲಿಸ್ಕೊಳ್ಳಿ. ನೀರೇ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡು ತೆಳ್ಳಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ರೀತಿ ಹದ ಬರೋ ಥರ ನೀವು ಕಲಿಸ್ಕೊಳ್ಳಿ. ಈ ರೀತಿ ನೀಟಾಗಿ ಕಲಿಸ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮಿದಿಬೇಕು. ಈ ರೀತಿ ಮಿದ್ದಾದಮೇಲೆ ಇದನ್ನು ನಾವು ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪನೇ ಉಂಡೆ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಹಿಟ್ಟನ್ನ ಕಲಿಸ್ಕೊಂಡಾದ್ಮೇಲೆ ಇದನ್ನು ನಾನು ಟೈಲ್ಸ್ನಲ್ಲೇ ಮಾಡ್ಕೊಳ್ತೀನಿ. ಅದರಿಂದಾಗಿ ನೀಟಾಗಿ ಟೈಲ್ಸ್ನ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮನೆ ಮೇಲೆ ಬೇಕಿದ್ರೂ ಇದನ್ನು ಮಾಡ್ಕೋಬೋದು. ಈ ರೀತಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಉಂಡೆನ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದೊಂದೇ ಉಂಡೆನ ಮಾಡಿಕೊಂಡು ನೀವು ಕೋಡ್ಬಳೆ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಇದನ್ನು ಮಾಡೋದು. ಕೋಡ್ಬಳೆ ಮಾಡಿದಷ್ಟೇ ಈಸಿ ಇದನ್ನು ಮಾಡೋದು. ಈ ರೀತಿ ಕೋಡ್ಬಳೆ ಥರದಿಂದ ನಾವು ಮಾಡ್ಕೋಬೇಕು. ನಿಮಗೆ ಸಣ್ಣ ಬೇಕು ದಪ್ಪ ಬೇಕು ಗೊತ್ತಾಗುತ್ತೆ ನಿಮಗೆ ಯಾವ ಸೈಜಿಗೆ ಬೇಕು ಅಂತ. ಆ ಸೈಜಿಗೆ ಮಾಡ್ಕೊಂಡಾದ್ಮೇಲೆ ನಮ್ಮದು ಯಾವುದಾದ್ರೂ ಒಂದು ಬೆರಳಿಗೆ ಈ ರೀತಿ ರೌಂಡ್ಗೆ ರಿಂಗ್ ರೀತಿ ಮಾಡ್ಕೋಬೇಕು. ರಿಂಗ್ ರೀತಿ ಮಾಡ್ಕೊಂಡಾದ್ಮೇಲೆ ಅದು ತುಂಬ ಈಸಿಯಾಗಿ ಓಪನ್ ಆಗುತ್ತೆ. ತುಂಬ ಈಸಿಯಾಗಿ ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ. ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು. ಇದು ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಟ್ರೈ ಮಾಡಿ ನೀವು. ಈ ರೀತಿ ಎಲ್ಲದನ್ನು ಕೂಡ ಫಸ್ಟೇ ಮಾಡಿಟ್ಕೊಳ್ಳೋಣ. ಯಾಕಂದರೆ ನಾವು ಒಂದು ಸಲ ಆಯಿಲ್ಗೆ ಹಾಕ್ಕೊಳ್ಳೋದಕ್ಕೆ ಸರಿಯಾಗುತ್ತೆ. ಅದರಿಂದಾಗಿ ಒಂದು ಸಲ ಮಾಡುವಾಗಲೇ ಈ ರೀತಿ ಎಲ್ಲದನ್ನು ಕೂಡ ಕೋಡ್ಬಳೆ ಟೈಪ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ನಾವು ಎತ್ತಿಟ್ಕೋಬೇಕು. ನೋಡಿ ಎಲ್ಲ ಕೋಡ್ಬಳೆನೂ ಕೂಡ ನಾನು ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಕಾಯೋದಕ್ಕೆ ಇಟ್ಟಿದ್ದೆ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಈ ಕೋಡ್ಬಳೆ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು ಸಲ ಜಾಸ್ತಿ ಕೋಡ್ಬಳೆ ಪೀಸ್ ಹಾಕಿದ್ರೂ ಕೂಡ ಇದು ಚೆನ್ನಾಗಿ ಬೇಯುತ್ತೆ. ಎಲ್ಲದನ್ನು ಕೂಡ ಹಾಕ್ಕೊಳ್ಳೋಣ. ಒಂದು ಪ್ಲೇಟ್ನಲ್ಲಿರೋದು ನಾನು ಒಂದು ಸಲ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಬೇಯೋದಕ್ಕೆ ಬಿಡಬೇಕು. ಇದು 1-2 ನಿಮಿಷ ಬೆಂದೆ ಆದಮೇಲೆ ನಾವು ಒಂದು ಸೌಟನ್ನ ತೊಗೊಂಡು ಈ ರೀತಿ ಉಲ್ಟಾ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡು ಕೂಡ ಇದು ಚೆನ್ನಾಗಿ ಬೇಯಬೇಕು. ಅದರಿಂದಾಗಿ ಇನ್ನೊಂದು ಸೈಡಿಗೆ ಈ ರೀತಿ ಎಲ್ಲದನ್ನು ಕೂಡ ಉಲ್ಟಾ ಮಾಡ್ಕೊಳ್ಳೋಣ. ಈ ರೀತಿ ಉಲ್ಟಾ ಮಾಡ್ಕೊಂಡು ಮತ್ತೆ ನಾವು ಇನ್ನೊಂದು ಸೈಡ್ ಇದನ್ನು ಬೇಯೋದಕ್ಕೆ ಬಿಡಬೇಕು. ಇದು ಯಾವಾಗ ಅದರದ್ದು ಗುಳ್ಳೆಗಳೆಲ್ಲ ಕಮ್ಮಿ ಆಗುತ್ತೆ ಆವಾಗ ಇದು ಬೆಂದಿದೆ ಅಂತ. ಇದು ಬೆಂದಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಎಲ್ಲದನ್ನು ಕೂಡ ನಿಧಾನಕ್ಕೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ನೀಟಾಗಿ ಎಣ್ಣೆ ಎಲ್ಲ ಸೋರಿಸಿ ಎತ್ತಿಟ್ಕೊಳ್ಳೋಣ.
ಎಲ್ಲದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಸರ್ವ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನ ಈ ರೀತಿ ಎಣ್ಣೆನಲ್ಲಿ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೋಡಿ ಎಷ್ಟು ಕಡಿಮೆ ಐಟಮ್ನಲ್ಲಿ ಈ ರೆಸಿಪಿನ ಮಾಡ್ಬೋದು ಅಂತ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಕ್ರಿನಲ್ಲಿ ಯಾವ ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.